ಇತ್ತ ಪ್ರತಾಪ್ ಆಸ್ಪತ್ರೆಯಲ್ಲಿ ಸ್ಥಿತಿ ಗಂಭೀರವಾಗಿದೆ. ಹೌದು, ಸದ್ಯ ಆ ಮಾತಿನ ಸೇವಿಸಿ ಬಿಗ್ ಬಾಸ್ನಿಂದ ಸದ್ಯ ಆಸ್ಪತ್ರೆಗೆ ಸೇರಿದ್ದಾನೆ ಅಂತಲೂ ಕೂಡ ಹೇಳಲಾಗಿದೆ. ಹೌದು, ಮಾನಸಿಕ ಖಿನ್ನತೆಗೆ ಒಳಗಾಗಿ ಹಾಗೆ ಸ್ವಾಮೀಜಿ ಹೇಳಿದಂಥ ಭವಿಷ್ಯನ ಕೂಡ ತುಂಬಾ ಯೋಚನೆ ಮಾಡಿ ನಂತರ ಮನೆಯಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಎಲ್ಲ ಸಕಾರಾತ್ಮಕ ಸ್ಪಂದಿಸಲಿಲ್ಲ ಅಂತ ಯೋಚನೆ ಮಾಡಿ ನಮ್ರತಾ ಹಾಗೂ ವಿನಯ್ ಇಬ್ಬರು ಕೂಡ ಟಾರ್ಚರನ್ನು ಕೊಡೋದನ್ನು ಸಹಿಸೋಕ್ಕಾಗದಲ್ಲೇ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಬಾತ್ರೂಮ್ನಲ್ಲಿ ಹೋಗಿ ಮಾತಿನ ಸೇವಿಸಿ ಒದ್ದಾಡುತ್ತಾ ಬಿದ್ದಾಗ ಕಾರ್ತಿಕ್ ನೋಡಿ ತಕ್ಷಣ ಬಿಗ್ ಬಾಸ್ಗೆ ತಿಳಿಸಿದ ವೈದ್ಯರು ಕೂಡ ಬಂದು ಕರೆದುಕೊಂಡು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಾದ ಸಂಜೀವಿನಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಆತನಿಗೆ ಕೊಡಲಾಗಿದೆ. ಸದ್ಯ ಐಸಿಯುನಲ್ಲಿ ಯಾಕೆ ಚಿಕಿತ್ಸೆ ಕೊಟ್ಟಿರೋದು ವೈದ್ಯರಿಗೂ ಸಹ ಕೇಳಿದ್ದಕ್ಕೆ ಆತ ತುಂಬಾ ಸುಸ್ತಾಗಿದ್ದ, ಆತನಿಗೆ ಆಕ್ಸಿಜನ್ ಅವಶ್ಯಕತೆಯೂ ಕೂಡ ಇತ್ತು. ಆ ಕಾರಣಕ್ಕಾಗಿ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಕೊಟ್ಟಿದ್ದೀವಿ. ಆತ ಮಾತ್ರೆ ಸೇವಿಸಿದ್ದಾನೆ ಅಥವಾ ಬೇರೆ ಏನಾದ್ರು ಸೇವಿಸಿದ್ದಾನೆ ಎಂಬುದಕ್ಕೆ ರಕ್ತ ಪರೀಕ್ಷೆ ಬಂದ ನಂತರವೇ ನಾವು ರಿಪೋರ್ಟ್ ಮೂಲಕ ಹೇಳಲಾಗುತ್ತದೆ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ. ಸದ್ಯ ಈಗ ಪ್ರತಾಪ್ ಸ್ಟೇಬಲ್ ಆಗಿದ್ದಾನೆ ಅಂತಲೂ ಕೂಡ ಹೇಳ್ತಿದ್ದಾರೆ ವೈದ್ಯರು. ಬಿಗ್ ಬಾಸ್ಗೆ ಕರೆದುಕೊಂಡು ಹೋಗ್ತಾರಾ ಅಥವಾ ನೇರವಾಗಿ ಮನೆಗೆ ಹೋಗ್ತಾರೋ ಗೊತ್ತಿಲ್ಲ. ಒಟ್ಟಿಗೆ ಅವ್ರ ತಂದೆ ತಾಯಿಗೆ ಮನೆಗೆ ಕಳಿಸ್ಕೊಂಡು ಅಂತ ಕೇಳ್ತಿದ್ದಾರೆ. ಏನಾಗ್ಬೋದು ನಮಗೂ ಕೂಡ ಗೊತ್ತಿಲ್ಲ ಅಂತ ವೈದ್ಯರು ಸಹ ಹೇಳಿದ್ದಾರೆ. ಒಟ್ಟಿಗೆ ನಾವು ಆರೋಗ್ಯವನ್ನು ಸರಿ ಮಾಡಿ ಕಳಿಸ್ಕೊಡ್ತೀವಿ ಅಂತಲೂ ಸಹ ಹೇಳ್ತೀವಿ.